ನಮಸ್ಕಾರ, ಗುಡ್ ಮಾರ್ನಿಂಗ್. 30 ನಿಮಿಷ 30 ಸುದ್ದಿಗೆ ಸ್ವಾಗತ. ನಾನು ಪೃಥ್ವಿರಾಜ್ ಹಾನಳ್ಳಿ. ರಾಜ್ಯ, ದೇಶ, ವಿದೇಶ ಇಲ್ಲೆಲ್ಲ ಕಡೆ ಆಗಿರುವಂತಹ ಬೆಳವಣಿಗೆಗಳ ಮಾಹಿತಿಯನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ. ಒಂದೊಂದಾಗಿ ನೋಡ್ತಾ ಹೋಗೋಣ. ರಾಜ್ಯ ಸರ್ಕಾರ ಮಾಸ್ಕ್ ದಂಡವನ್ನ ಇಳಿಕೆ ಮಾಡಿದೆ. ದುಬಾರಿ ದಂಡವನ್ನ ವಿಧಿಸಿ ರಾಜ್ಯದ ಜನರಿಂದ ಚೀಮಾರಿ ಹಾಕಿಸಿಕೊಂಡ ಬಳಿಕ ಎಚ್ಚೆತ್ತು ಮಾಸ್ಕ್ ಫೈನ್ ದರವನ್ನ ಕಡಿಮೆ ಮಾಡಿದೆ. ಇನ್ನು ಮಾಸ್ಕ್ ದಂಡದ ಹೆಚ್ಚಳದ ಬಗ್ಗೆ ನ್ಯೂಸ್ 18 ವರದಿ ಮಾಡಿತ್ತು. ಜನರಿಂದ ಸುಲಿಗೆ ಬೇಡ ಅಂತ ಅಭಿಯಾನವನ್ನು ಮಾಡಿತ್ತು. ನ್ಯೂಸ್ 18 ವರದಿಗೆ ಎಚ್ಚೆತ್ತಂತಹ ರಾಜ್ಯ ಸರ್ಕಾರ ಕಡೆಗೂ ಮಾಸ್ಕ್ ದಂಡವನ್ನ ಕಡಿಮೆ ಮಾಡಿದೆ. ನಗರ ಪ್ರದೇಶದಲ್ಲಿ ₹1000 ಇದ್ದದನ್ನ ₹250ಗೆ ಇಳಿಸಿರುವಂಥದ್ದು. ಗ್ರಾಮೀಣ ಪ್ರದೇಶದಲ್ಲಿ ₹500 ಇದ್ದಂತಹ ದಂಡವನ್ನ ₹100ಗೆ ಇಳಿಸಿದೆ ರಾಜ್ಯ ಸರ್ಕಾರ. ಇನ್ನು ಈ ಬಗ್ಗೆ ಸಿಎಂ ಪ್ರತಿಕ್ರಿಯೆ ನೀಡಿದ್ದು, ಕೊರೋನಾ ನಿಯಂತ್ರಣಕ್ಕಾಗಿ ಮಾಸ್ಕ್ ಧರಿಸುವುದನ್ನು ಕಡ್ಡಾಯಗೊಳಿಸಿದ್ರೂ ಕೂಡ ಜನರು ಅದನ್ನು ಪಾಲಿಸ್ತಾ ಇರಲಿಲ್ಲ. ದುಬಾರಿ ದಂಡ ವಿಧಿಸುವುದರಿಂದ ಸಾರ್ವಜನಿಕರು ನಿಯಮವನ್ನು ಪಾಲಿಸಬಹುದು ಎಂಬ ಕಾರಣಕ್ಕೆ ದಂಡದ ಪ್ರಮಾಣ ಹೆಚ್ಚಿಸಲಾಗಿತ್ತು. ಆದರೆ ಈಗ ಕಡಿಮೆ ಮಾಡಲಾಗಿದೆ ಅಂತ ಹೇಳಿದ್ದಾರೆ. ರಾಜ್ಯದಲ್ಲಿ ಕೊರೋನಾ ಅಟ್ಟಹಾಸ ಮುಂದುವರೆದಿದ್ದು, ನಿನ್ನೆ ಒಂದೇ ದಿನ 10,947 ಮಂದಿಗೆ ಪಾಸಿಟಿವ್ ದೃಢಪಟ್ಟಿದ್ದು, ಸೋಂಕಿತರ ಸಂಖ್ಯೆ 6,68,652ಕ್ಕೆ ಏರಿಕೆ ಆಗಿದೆ. ಕೊರೋನಾ ವೈರಸ್ನಿಂದಾಗಿ ಕಳೆದ 24 ಗಂಟೆಯಲ್ಲಿ ರಾಜ್ಯದಲ್ಲಿ 113 ಮಂದಿ ಮಹಾಮಾರಿಗೆ ಬಲಿಯಾಗಿದ್ದಾರೆ. ಇದರೊಂದಿಗೆ ರಾಜ್ಯದಲ್ಲಿ ಸೋಂಕಿನಿಂದ ಮೃತಪಟ್ಟವರ ಸಂಖ್ಯೆ 9,547ಕ್ಕೆ ಏರಿಕೆಯಾಗಿದೆ. ನಿನ್ನೆ ಬೆಂಗಳೂರು ನಗರವೊಂದರಲ್ಲೇ ಅತಿ ಹೆಚ್ಚು ಅಂದರೆ 5,000 ಪ್ರಕರಣಗಳು ಪತ್ತೆಯಾಗಿವೆ. ಸಿಲಿಕಾನ್ ಸಿಟಿಯಲ್ಲಿ ಸೋಂಕಿತರ ಸಂಖ್ಯೆ 2,62,241ಕ್ಕೆ ಏರಿಕೆಯಾಗಿದೆ. ಬೆಂಗಳೂರಿನಲ್ಲಿ ಬಿಬಿಎಂಪಿ ನಿನ್ನೆ ಅತಿ ಹೆಚ್ಚು ಕೋವಿಡ್ ಪರೀಕ್ಷೆಗಳನ್ನು ಮಾಡಿದೆ. ಫೀವರ್ ಕ್ಲಿನಿಕ್, RT-PCR ಮತ್ತು ರ್ಯಾಪಿಡ್ ಆಂಟಿಜೆನ್ ಮೂರೂ ಸೇರಿ ಒಟ್ಟು 35,183 ಪರೀಕ್ಷೆಗಳನ್ನು ನಡೆಸಿದೆ. ಇಂದಿನವರೆಗೆ ಒಂದೇ ದಿನದಲ್ಲಿ ಅತಿ ಹೆಚ್ಚು ಪರೀಕ್ಷೆಗಳ ಸಂಖ್ಯೆ ಇದಾಗಿದ್ದು, 25,052 RT-PCR, 10,130 ರ್ಯಾಪಿಡ್ ಆಂಟಿಜೆನ್ ಟೆಸ್ಟ್ ಅನ್ನು ಮಾಡಲಾಗಿದೆ. MRI ಕೊರೋನಾ ಜಗತ್ತಿಗೆ ಕಾಲಿಟ್ಟು ಸರಿಸುಮಾರು 1 ವರ್ಷ ಆಗ್ತಾ ಬಂತು. ಆದರೂ ಕೂಡ ಅದರ ಆರ್ಭಟ ಮಾತ್ರ ಕಡಿಮೆ ಆಗ್ತಾ ಇಲ್ಲ. ಜಗತ್ತಿನಾದ್ಯಂತ 3.61 ಕೋಟಿಗೂ ಅಧಿಕ ಮಂದಿಗೆ ಕೋವಿಡ್-19 ಸೋಂಕು ತಗುಲಿದೆ. 10.56 ಲಕ್ಷಕ್ಕೂ ಹೆಚ್ಚು ಜನ ಕೊರೋನಾಗೆ ಬಲಿಯಾಗಿದ್ದಾರೆ. 78,85,180 ಪ್ರಕರಣಗಳು ಇನ್ನೂ ಕೂಡ ಸಕ್ರಿಯವಾಗಿವೆ. ಸೋಂಕಿನ ಪಟ್ಟಿಯಲ್ಲಿ ಅಮೆರಿಕ ಅಗ್ರಸ್ಥಾನದಲ್ಲಿದ್ದು, 77,34,213 ಜನರಿಗೆ ಸೋಂಕು ದೃಢಪಟ್ಟಿದೆ. ನಂತರದ ಸ್ಥಾನದಲ್ಲಿ ಭಾರತ ಇದೆ. ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರಿಗೆ ಕೊರೋನಾ ಸೋಂಕು ದೃಢಪಟ್ಟಿದೆ. ಹೀಗಾಗಿ ಪ್ರಹ್ಲಾದ್ ಜೋಶಿ ಅವರು ಹುಬ್ಬಳ್ಳಿಯ ತಮ್ಮ ನಿವಾಸದಲ್ಲಿ ಹೋಮ್ ಕ್ವಾರಂಟೈನ್ ಆಗಿದ್ದಾರೆ. ತಮಗೆ ಕೋವಿಡ್ ಸೋಂಕು ತಗುಲಿರುವುದನ್ನು ಸಾಮಾಜಿಕ ಜಾಲತಾಣಗಳಲ್ಲಿ ಸ್ಪಷ್ಟಪಡಿಸಿದ್ದು, ಲಕ್ಷಣ ರಹಿತ ಅಂತ ಅವರು ಹೇಳಿರುವಂಥದ್ದು. ವೈದ್ಯರ ಸಲಹೆಯ ಮೇರೆಗೆ ಹೋಮ್ ಕ್ವಾರಂಟೈನ್ ಆಗ್ತಾ ಇದ್ದೇನೆ ಅಂತ ಹೇಳಿದ್ದಾರೆ. ಬೆಂಗಳೂರಲ್ಲಿ ಕೊರೋನಾ ಸೋಂಕು ಹೆಚ್ಚಾಗ್ತಾ ಇದ್ರೂ ಕೂಡ ಜನರು ಮಾತ್ರ ಎಚ್ಚೆತ್ತುಕೊಳ್ತಾ ಇಲ್ಲ. ಸಿಲಿಕಾನ್ ಸಿಟಿಯಲ್ಲಿ ಜನರು ಮಾತ್ರ ಮಾಸ್ಕ್ ಅನ್ನು ಧರಿಸದೆ ಓಡಾಡ್ತಿದ್ದಾರೆ. ಮಾಸ್ಕ್ ಹಾಗೂ ಸಾಮಾಜಿಕ ಅಂತರ ಉಲ್ಲಂಘನೆ ಮಾಡುವವರ ವಿರುದ್ಧ ನಗರದಲ್ಲಿ ಪೊಲೀಸರು ದಂಡ ಪ್ರಯೋಗ ಮಾಡ್ತಿದ್ದಾರೆ. ಬೆಂಗಳೂರಿನ ಉತ್ತರ ವಿಭಾಗದಲ್ಲಿ 135 ಮಾಸ್ಕ್ ಹಾಕದೆ ಓಡಾಡ್ತಾ ಇದ್ದಂಥ ಪ್ರಕರಣಗಳು ದಾಖಲಾಗವೆ. ಇನ್ನು ಸಾಮಾಜಿಕ ಅಂತರ ಉಲ್ಲಂಘನೆ 5 ಪ್ರಕರಣ ಪತ್ತೆಯಾಗಿರುವಂಥದ್ದು. ಪೂರ್ವ ವಿಭಾಗದಲ್ಲಿ 126 ಕೇಸ್, ಈಶಾನ್ಯ ವಿಭಾಗದಲ್ಲಿ 25 ಕೇಸ್ ಪತ್ತೆಯಾಗಿದ್ದು, ಸಾರ್ವಜನಿಕರಿಂದ 25,000 ದಂಡ ವಸೂಲಿ ಮಾಡಲಾಗಿದೆ. ಕೇರಳದ ಪ್ರಸಿದ್ಧ ದೇಗುಲ ಶಬರಿಮಲೆ ದೇವಸ್ಥಾನದಲ್ಲಿ ನವೆಂಬರ್ನಿಂದ ವಾರ್ಷಿಕ ಪೂಜೆಗಳು ನಡೆಯಲಿದ್ದು, ಕೋವಿಡ್ ನಡುವೆನೂ ಕೂಡ ಈ ವಿಶೇಷ ಪೂಜೆಯಲ್ಲಿ ಪಾಲ್ಗೊಳ್ಳಲಿಕ್ಕೆ ಭಕ್ತರಿಗೆ ಅನುಮತಿಯನ್ನು ನೀಡಲಾಗಿದೆ. ವಾರದ ದಿನಗಳಲ್ಲಿ 1000 ಹಾಗೂ ಶನಿವಾರ ಭಾನುವಾರಗಳಂದು 2,000 ಭಕ್ತರಿಗೆ ಅಯ್ಯಪ್ಪನ ದರ್ಶನಕ್ಕೆ ಅವಕಾಶ ನೀಡಬೇಕು ಅಂತ ಕೇರಳ ಸರ್ಕಾರ ರಚಿಸಿದ್ದಂಥ ತಜ್ಞರ ಸಮಿತಿ ಶಿಫಾರಸನ್ನು ಮಾಡಿದೆ. ಇನ್ನು ಮಕರ ಜ್ಯೋತಿ ಯಾತ್ರೆ ಸಂದರ್ಭದಲ್ಲಿ ಅಯ್ಯಪ್ಪ ದರ್ಶನಕ್ಕೆ ಬರುವವರಿಗೆ ಕೋವಿಡ್-19 ಪರೀಕ್ಷೆಯನ್ನು ಕಡ್ಡಾಯಗೊಳಿಸಬೇಕು ಅಂತ ಆ ಸಮಿತಿ ತಿಳಿಸಿದೆ. ರಾಜ್ಯದಲ್ಲಿ ಬೈ ಎಲೆಕ್ಷನ್ ಕದನ ದಿನದಿಂದ ದಿನಕ್ಕೆ ರಂಗೇರ್ತಾ ಇದೆ. ಕಾಂಗ್ರೆಸ್ ಈಗಾಗಲೇ 2 ಕ್ಷೇತ್ರಗಳಿಗೆ ತನ್ನ ಅಭ್ಯರ್ಥಿಯನ್ನು ಘೋಷಿಸಿದೆ. ರಾಜರಾಜೇಶ್ವರಿ ಕ್ಷೇತ್ರದಿಂದ ಕಾಂಗ್ರೆಸ್ ಅಭ್ಯರ್ಥಿಯಾಗಿ DK ರವಿ ಪತ್ನಿ ಕುಸುಮಾ ಕಣಕ್ಕಿಳಿದಿದ್ದಾರೆ. ಮತ್ತೊಂದು ಕಡೆ ಅಭ್ಯರ್ಥಿ ಘೋಷಣೆ ಬೆನ್ನಲ್ಲೇ DKಶಿ RR ನಗರ ಅಖಾಡಕ್ಕಿಳಿದಿದ್ದಾರೆ. ಯಶವಂತಪುರ BK ನಗರದಲ್ಲಿ ಕಾರ್ಯಕರ್ತರ ಪೂರ್ವಭಾವಿ ಸಭೆಯನ್ನು ನಡೆಸಿದ್ರು. ಸಭೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಕುಸುಮಾ ರವಿ, ಹನುಮಂತರಾಯಪ್ಪ ಭಾಗಿಯಾಗಿದ್ದರು.
ಕಾಂಗ್ರೆಸ್ನಲ್ಲಿ ಯಾವುದೇ ಭಿನ್ನಾಭಿಪ್ರಾಯವಿಲ್ಲ. ಶಿರಾ ಉಪಚುನಾವಣೆಯಲ್ಲಿ ಕಾಂಗ್ರೆಸ್ ಗೆಲುವು ನಿಶ್ಚಿತ ಅಂತ ಮಾಜಿ ಸಿಎಂ ಸಿದ್ದರಾಮಯ್ಯ ಹೇಳಿದ್ದಾರೆ. ಶಿರಾದಲ್ಲಿ ತ್ರಿಕೋನ ಸ್ಪರ್ಧೆ ನಡೆಯುತ್ತೆ, ಆದರೂ ಜಯಚಂದ್ರ ಈ ಬಾರಿ ಗೆಲ್ತಾರೆ. ಎಲ್ಲ ಕಾಂಗ್ರೆಸ್ ಮುಖಂಡರು ಶಿರಾದಲ್ಲೇ ಇದ್ದು ಕೆಲಸವನ್ನು ಮಾಡ್ತೀವಿ ಅಂತ ಹೇಳಿದ್ರು. ಇನ್ನು ಎಚ್ಡಿಕೆ ಆರೋಪಕ್ಕೆ ಸಿದ್ದು ತಿರುಗೇಟನ್ನ ಕೊಟ್ಟರು. ಶಿರಾ ಬಿಜೆಪಿ ಟಿಕೆಟ್ ಆಕಾಂಕ್ಷಿ ನನ್ನ ಮಗನ ಸ್ನೇಹಿತ ಅಷ್ಟೇ. ಅವನ ಲ್ಯಾಬ್ನಲ್ಲಿ ರೇಡಿಯೋಲಜಿಸ್ಟ್ ಆಗಿ ಕೆಲಸವನ್ನ ಮಾಡ್ತಾ ಇದ್ದ. ಕಳೆದ ಬಾರಿ ರಾಜೇಶ್ ಗೌಡನ ತಂದೆ ಜೆಡಿಎಸ್ಗೆ ಸಪೋರ್ಟ್ ಮಾಡಿದ್ರು. ಹಾಗಿದ್ರೆ ಕುಮಾರಸ್ವಾಮಿಯ ಯಾಕೆ ರಾಜೇಶ್ ಗೌಡನನ್ನ ಬಿಜೆಪಿಗೆ ಕಳಿಸಿರಬಾರದು ಅಂತ ಸಿದ್ದು ತಿರುಗೇಟನ್ನ ಕೊಟ್ಟರು. ಹಾಗಾದ್ರೆ 3 ಜನ MLA ಗಳು ಮುಖ್ಯಮಂತ್ರಿ ಆಗಿರೋದೇ ಬಿಟ್ಟುಬಿಟ್ಟಿರಲ್ಲ ಇವರು. ಆಗ ಇವರೇ ಕಳಿಸ್ಬಿಟ್ರು, ಕುಟ್ಟಿ ಹಿಡಿದ್ಬಿಟ್ಟು. ಅವನು ನನ್ನ ಮಗನಿಗೆ ಸ್ನೇಹಿತ, ನನಗೆಲ್ಲ ಸ್ನೇಹಿತ. ಕುಮಾರಸ್ವಾಮಿ ಹೇಳ್ತಾರೆ ನನ್ ಕಳಿಸಿದ್ದಾರೆ ಅಂತ, ನಾನು ಹೇಳ್ತೀನಿ ಕುಮಾರಸ್ವಾಮಿ ಕಳಿಸಿದ್ದಾರೆ. ಮೂಡಲಗಿರಿಯಪ್ಪನ ಅವರು ಸ್ನೇಹಿತರು, ಅದಕ್ಕೋಸ್ಕರ ಕಳಿಸಿದ್ದಾರೆ. ರಾಯಚೂರಿನ ಮಸ್ಕಿ ವಿಧಾನಸಭೆ ಕ್ಷೇತ್ರದಲ್ಲಿ ಕಾಂಗ್ರೆಸ್ ನಾಯಕರು ಬೃಹತ್ ಸಮಾವೇಶವನ್ನು ನಡೆಸಿದ್ರು. ಮಸ್ಕಿ ಕ್ಷೇತ್ರಕ್ಕೆ ಇನ್ನೂ ಚುನಾವಣೆ ಘೋಷಿಸಿಲ್ಲ, ಆಗಲೇ ರಾಜಕೀಯ ಚಟುವಟಿಕೆ ಬಿರುಸಾಗಿದೆ. ಮಸ್ಕಿಯ ಮಾಜಿ ಶಾಸಕ ಪ್ರತಾಪ್ ಗೌಡರ ವಿರುದ್ಧ ಚುನಾವಣಾ ಅಕ್ರಮ ಕೇಸ್ ವಜಾಗೊಂಡ ನಂತರ ಯಾವಾಗ ಬೇಕಾದರೂ ಉಪಚುನಾವಣೆ ಬರಬಹುದು. ಈ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ಮತ್ತೆ ಕ್ಷೇತ್ರವನ್ನು ಉಳಿಸಿಕೊಳ್ಳಿಕ್ಕೆ ಮಸ್ಕಿಯಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರ ಸಭೆಯನ್ನು ನಡೆಸಿದ್ರು. ಕೆಪಿಸಿಸಿ ಕಾರ್ಯಾಧ್ಯಕ್ಷ ಸತೀಶ್ ಜಾರಕಿಹೊಳಿ ಹಾಗೂ ಈಶ್ವರ್ ಖಂಡ್ರೆ ಭಾಗವಹಿಸಿದ್ರು. ಪಕ್ಷವನ್ನ ಪ್ರತಾಪ್ ಗೌಡರು ಸೇರಿದ್ದಾರೆ. ಅದಕ್ಕಾಗಿ ಇದೊಂದು ಅವಕಾಶ ಪಕ್ಷಾಂತರಗಳಿಗೆ ಪಾಠ ಕಲಿಸಲಿಕ್ಕೆ ಈ ಉಪಚುನಾವಣೆ ಬಹಳ ಅವಶ್ಯಕತೆ ಇದೆ. ತಾವು ಖಂಡಿತವಾಗಿ ಈ ತಕ್ಕ ಪಾಠ ಕಲಿಸ್ರಂತ ನಿಮ್ಮ ಮೇಲೆ ಕಾಂಗ್ರೆಸ್ ಪಕ್ಷದ ಮಾಜಿ ಸಿಎಂ ಸಿದ್ದರಾಮಯ್ಯ ವಿರುದ್ಧ ಎಚ್ಡಿಕೆ ವಾಗ್ದಾಳಿಯನ್ನು ಮುಂದುವರೆಸಿದ್ದಾರೆ. ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರಕ್ಕೆ ರಾಜ್ಯದ ಜನತೆ ಅರ್ಧಚಂದ್ರ ಪ್ರಯೋಗವನ್ನು ಮಾಡಿದ್ರು. ಈಗ ಉಪಚುನಾವಣೆಯಲ್ಲಿ ಕಾಂಗ್ರೆಸ್ ಕೈ ಹಿಡಿಯುತ್ತಾರೆ ಅನ್ನೋ ಸಿದ್ದರಾಮಯ್ಯನವರ ಹೇಳಿಕೆ ಕೇವಲ ಭ್ರಮೆ. ಜನ ಕಲ್ಯಾಣಕ್ಕೆ ದೂರದೃಷ್ಟಿಯ ಕಾರ್ಯ ಸಾಧ್ಯವಾದಂಥ ಯೋಜನೆಗಳನ್ನು ರೂಪಿಸುವಲ್ಲಿ ಸಿದ್ದರಾಮಯ್ಯ ಎಡವಿದ್ರು. ಅಗ್ಗದ ಯೋಜನೆಗಳ ಮೂಲಕ ಜನರ ತುಟಿಗೆ ತುಪ್ಪ ಸವರುವಂತ ಆಡಳಿತಕ್ಕೆ ಕಳೆದ ಬಾರಿ ಜನರು ತಕ್ಕ ಶಾಸ್ತಿಯನ್ನ ಮಾಡಿದ್ರು ಅಂತ ಕುಟುಕಿದ್ದಾರೆ. ಕಾಂಗ್ರೆಸ್ ದುರಾಡಳಿತವನ್ನ ಜನತೆ ಇನ್ನೂ ಕೂಡ ಮರೆತಿಲ್ಲ. ಈಗ ಉಪಚುನಾವಣೆಯಲ್ಲೂ ಕೂಡ ಕಾಂಗ್ರೆಸ್ಗೆ ಪಾಠವನ್ನ ಕಲಿಸಲಿದ್ದಾರೆ ಅಂತ ಎಚ್ಡಿಕೆ ಟ್ವೀಟ್ ಅನ್ನು ಮಾಡಿ ಸಿದ್ದು ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಮಹದಾಯಿ ವಿವಾದದ ಕುರಿತು ಕರ್ನಾಟಕದ ವಿರುದ್ಧ ಸುಪ್ರೀಂ ಕೋರ್ಟ್ನಲ್ಲಿ ನ್ಯಾಯಾಂಗ ನಿಂದನೆ ಅರ್ಜಿಯನ್ನ ಸಲ್ಲಿಸಿದ್ದು, ಆ ರಾಜ್ಯದೊಂದಿಗೆ ರಾಜ್ಯ ಆಗುವಂತ ಪ್ರಶ್ನೆಯೇ ಇಲ್ಲ ಅಂತ ಗೋವಾ ಸಿಎಂ ಪ್ರಮೋದ್ ಸಾವಂತ್ ಹೇಳಿದ್ದಾರೆ. ಅರ್ಜಿಯನ್ನ ಸಲ್ಲಿಸುವಂತ ಮೂಲಕ ಸರ್ಕಾರ ದಿಟ್ಟ ನಿರ್ಧಾರವನ್ನ ಕೈಗೊಂಡಿದೆ. ನಮ್ಮ ನಿಲುವಿನಲ್ಲಿ ಯಾವುದೇ ಬದಲಾವಣೆ ಇಲ್ಲ, ನಾವು ಸರಿಯಾದಂತ ದಾರಿಯಲ್ಲಿ ಇದ್ದೇವೆ ಅಂತ ಸಾವಂತ್ ಹೇಳಿದ್ದಾರೆ. ಹಬ್ಬದ ಸೀಸನ್ನಲ್ಲಿ ಜನರು ತಮ್ಮ ಊರುಗಳಿಗೆ ಹೋಗಿ ಬರಲಿಕ್ಕೆ ಅನುಕೂಲವಾಗುವಂತೆ 200ಕ್ಕೂ ಹೆಚ್ಚು ವಿಶೇಷ ರೈಲುಗಳನ್ನು ಹೆಚ್ಚುವರಿಯಾಗಿ ಸಂಚಾರಕ್ಕೆ ಬಿಡುವುದಾಗಿ ಹೇಳಿದಂಥ ರೈಲ್ವೆ ಇಲಾಖೆ ಆ ನಿಟ್ಟಿನಲ್ಲಿ ಇದೀಗ 30 ವಿಶೇಷ ರೈಲುಗಳಿಗೆ ಒಪ್ಪಿಗೆಯನ್ನು ನೀಡಿದೆ. ಅತಿ ಶೀಘ್ರದಲ್ಲಿ ಈ ಹೆಚ್ಚುವರಿ ವಿಶೇಷ ರೈಲುಗಳು ಸಂಚಾರವನ್ನು ಪ್ರಾರಂಭಿಸಲಿವೆ. ರೈಲ್ವೆ ಮಂಡಳಿ ಅನುಮೋದನೆ ಮಾಡಿರುವಂಥ ಈ 30 ರೈಲುಗಳಲ್ಲಿ ಬಹುತೇಕ ಎಸಿ ಎಕ್ಸ್ಪ್ರೆಸ್ ರೈಲುಗಳಾಗಿವೆ. ಬೆಂಗಳೂರು ಚೆನ್ನೈ ಶತಾಬ್ದಿ, ಬೆಂಗಳೂರು ಚೆನ್ನೈ ಡಬಲ್ ಡೆಕ್ಕರ್, ಯಶವಂತಪುರ ಕಾಮಾಖ್ಯ ಸೇರಿದಂತೆ ದೇಶದಾದ್ಯಂತ 39 ವಿಶೇಷ ರೈಲು ಸಂಚಾರಕ್ಕೆ ಗ್ರೀನ್ ಸಿಗ್ನಲ್ ಅನ್ನು ನೀಡಲಾಗಿದೆ. ಮಹತ್ವಾಕಾಂಕ್ಷಿ ಸಬರ್ಬನ್ ರೈಲು ಯೋಜನೆಗೆ ಕೇಂದ್ರ ಸಚಿವ ಸಂಪುಟ ಹಸಿರು ನಿಶಾನೆಯನ್ನ ತೋರಿದೆ. ಯೋಜನೆಗೆ 19,000 ಕೋಟಿ ಅನುದಾನ ಒದಗಿಸಲಿಕ್ಕೆ ಕೇಂದ್ರ ಸಚಿವ ಸಂಪುಟವು ಅನುಮೋದನೆಯನ್ನ ನೀಡಿರುವಂತದ್ದು. ಆದರೆ ಉಪಚುನಾವಣೆ ನೀತಿ ಸಂಹಿತೆ ಜಾರಿ ಹಿನ್ನೆಲೆಯಲ್ಲಿ ಅಧಿಕೃತ ಘೋಷಣೆ ಬಾಕಿ ಇದೆ. ಪ್ರಧಾನಿ ಮೋದಿ ಅಧ್ಯಕ್ಷತೆಯಲ್ಲಿ ನಡೆದಂತಹ ಸಂಪುಟ ಸಭೆಯಲ್ಲಿ 148.17 ಕಿಲೋಮೀಟರ್ ಅಂತರದ ಈ ಯೋಜನೆಗೆ ಹಣಕಾಸಿನ ನೆರವು ನೀಡಲಿಕ್ಕೆ ನಿರ್ಧರಿಸಿದೆ. ಕೆಂಗೇರಿ, ವೈಟ್ಫೀಲ್ಡ್, ನೆಲಮಂಗಲ, ಬೈಯಪ್ಪನಹಳ್ಳಿ ಮತ್ತು ಬೊಮ್ಮಸಂದ್ರ, ದೇವನಹಳ್ಳಿ ಯೋಜನೆ ಅಡಿ ಸಂಪರ್ಕ ಸಾಧಿಸಲಿವೆ. ದೆಹಲಿಯಿಂದ ಬೆಂಗಳೂರಿಗೆ ಬರ್ತಾ ಇದ್ದಂತಹ ಗರ್ಭಿಣಿಯೊಬ್ಬರು ವಿಮಾನದಲ್ಲಿ ಗಂಡು ಮಗುವಿಗೆ ಜನ್ಮವನ್ನು ನೀಡಿದ್ದಾರೆ. ನಿನ್ನೆ ಸಂಜೆ ದೆಹಲಿಯಿಂದ ಬೆಂಗಳೂರಿಗೆ ಹೊರಟಿದ್ದಂಥ ಇಂಡಿಗೋ ವಿಮಾನದಲ್ಲಿ ಗರ್ಭಿಣಿ ಪ್ರಯಾಣವನ್ನು ಮಾಡ್ತಾ ಇದ್ರು. ದಾರಿ ಮಧ್ಯೆ ಅವರಿಗೆ ಹೆರಿಗೆ ನೋವಾಗಿರುವಂಥದ್ದು. ಹೆರಿಗೆ ನೋವಾಗ್ತಿದ್ದಂತೆ ಇಂಡಿಗೋ ಸಿಬ್ಬಂದಿ ಸಹಕಾರದಿಂದ ಡಾಕ್ಟರ್ ಶೈಲಜಾ ಅವರು ಯಶಸ್ವಿಯಾಗಿ ಹೆರಿಗೆಯನ್ನು ಮಾಡಿಸಿದ್ದಾರೆ. ಸ್ಯಾಂಡಲ್ವುಡ್ ಡ್ರಗ್ಸ್ ಕೇಸ್ ದಿನಕ್ಕೊಂದು ಟ್ವಿಸ್ಟ್ ಅನ್ನು ಪಡಿತಾ ಇದೆ. ಡ್ರಗ್ ದಂಧೆ ಆರೋಪಿ ಆದಿತ್ಯ ಆಳ್ವಾ ಎಸ್ಕೇಪ್ ಆಗಲಿಕ್ಕೆ ಸಹಕರಿಸಿದಂತ ಆರೋಪದಡಿ
ಮುತ್ತಪ್ಪ ರೈ ಪುತ್ರ ರಿಕ್ಕಿ ರೈಗೆ ಸಿಸಿಬಿ ಪೊಲೀಸರು ಸತತ 8 ಗಂಟೆಗಳ ಕಾಲ ಡ್ರಿಲ್ ಅನ್ನು ಮಾಡಿದ್ದಾರೆ. ಅಲ್ಲದೆ ದಾಳಿಯ ವೇಳೆ ವಶಪಡಿಸಿಕೊಂಡಿದ್ದಂಥ ಮೊಬೈಲ್ನ ಮೆಸೇಜ್ ಬಗ್ಗೆ ಸಿಸಿಬಿ ಅಧಿಕಾರಿಗಳು ಮಾಹಿತಿಯನ್ನು ಪಡೆದಿದ್ದಾರೆ. ವಿಚಾರಣೆಗೆ ಇಂದು ಹಾಜರಾಗುವಂತೆ ಸಿಸಿಬಿ ಪೊಲೀಸರು ಸೂಚಿಸಿದ್ದಾರೆ. ತಿಂಗಳ ಕಾಲ ಜೈಲಿನಲ್ಲಿದ್ದಂಥ ನಟಿ ರಿಯಾ ಚಕ್ರವರ್ತಿಗೆ ಕೊನೆಗೂ ಜಾಮೀನು ಸಿಕ್ಕಿದೆ. ಮುಂಬೈ ಹೈಕೋರ್ಟ್ ರಿಯಾಗೆ ಷರತ್ತುಬದ್ಧ ಜಾಮೀನನ್ನು ಮಂಜೂರು ಮಾಡಿದೆ. ಸುಶಾಂತ್ ಸಿಂಗ್ ಸಾವಿನ ಪ್ರಕರಣದಲ್ಲಿ ಮಾದಕ ವಸ್ತು ಜಾಲದ ಲಿಂಕ್ ಇರುವ ಬಗ್ಗೆ ಮಾಹಿತಿ ಲಭ್ಯವಾದಂಥ ಹಿನ್ನೆಲೆಯಲ್ಲಿ ರಿಯಾ ಅವರನ್ನ ಎನ್ಸಿಬಿ ಅಧಿಕಾರಿಗಳು ವಿಚಾರಣೆಯನ್ನು ನಡೆಸಿ ಬಂಧಿಸಿದ್ರು. ರಿಯಾ ಮುಂಬೈ ಹೈಕೋರ್ಟ್ ಜಾಮೀನು ಮಂಜೂರು ಮಾಡಿದ್ದು, ನಟಿಯ ಸೋದರ ಶೋವಿಕ್ ಚಕ್ರವರ್ತಿ ಜಾಮೀನು ನೀಡಲಿಕ್ಕೆ ನಿರಾಕರಿಸಿದೆ. ತಮಿಳುನಾಡು ಮಾಜಿ ಮುಖ್ಯಮಂತ್ರಿ ದಿವಂಗತ ಜಯಲಲಿತಾ ಆಪ್ತೆ ಶಶಿಕಲಾಗೆ ಸೇರಿದಂತೆ 2,000 ಕೋಟಿ ರೂಪಾಯಿ ಮೌಲ್ಯದ ಆಸ್ತಿಯನ್ನು ಆದಾಯ ತೆರಿಗೆ ಇಲಾಖೆ ಅಧಿಕಾರಿಗಳು ಜಪ್ತಿಯನ್ನು ಮಾಡಿದ್ದಾರೆ. ಬೇನಾಮಿ ಆಸ್ತಿ ತಡೆ ಕಾಯ್ದೆಯಡಿ ಈ ಕ್ರಮ ಕೈಗೊಳ್ಳಲಾಗಿದೆ. ಬುಧವಾರ ನಡೆದಂಥ ದಿಢೀರ್ ಬೆಳವಣಿಗೆಯಲ್ಲಿ ಸಿರುತವೂರ್ ಮತ್ತು ಕೊಡನಾಡುವಿನಲ್ಲಿನ ತಲಾ 300 ಕೋಟಿ ರೂಪಾಯಿ ಬೆಲೆ ಬಾಳುವಂಥ ಶಶಿಕಲಾ ಅವರ ಆಸ್ತಿಯನ್ನು ಐಟಿ ಅಧಿಕಾರಿಗಳು ಜಪ್ತಿ ಮಾಡಿದ್ದಾರೆ. ನಕಲಿ ದಾಖಲೆ ಸೃಷ್ಟಿಸಿ ಹಾಲು ಉತ್ಪಾದಕರ ಸಂಘದ ಸದಸ್ಯತ್ವ ಪಡೆದಿದ್ದಂಥ ಬಳ್ಳಾರಿಯ ಹಗರಿಬೊಮ್ಮನಹಳ್ಳಿ ಕಾಂಗ್ರೆಸ್ನ ಶಾಸಕ ಭೀಮಾ ನಾಯಕ್ ಸದಸ್ಯತ್ವವನ್ನು ರದ್ದುಗೊಳಿಸಲಾಗಿದೆ. ಅಡವಿ ಆನಂದ ದೇವನಹಳ್ಳಿಯ ಸಹಕಾರಿ ಸಂಘದಲ್ಲಿ ಕೊಟ್ಟಿ ದಾಖಲೆ ನೀಡಿ ಸದಸ್ಯತ್ವವನ್ನು ಪಡೆದಿದ್ದಾರೆ. ರಾಬಾಕೋ ಒಕ್ಕೂಟದ ನಿರ್ದೇಶಕರಾಗಲಿಕ್ಕೆ ಶಾಸಕ ಭೀಮನಾಯಕ್ ನಕಲಿ ದಾಖಲೆಯನ್ನು ಸೃಷ್ಟಿಸಿದ್ರು. ಆರೋಪ ಸಾಬೀತಾದಂಥ ಹಿನ್ನೆಲೆಯಲ್ಲಿ ಹೊಸಪೇಟೆ ಉಪವಿಭಾಗದ ಸಹಕಾರ ಸಂಘಗಳ ನ್ಯಾಯಾಲಯ ಸದಸ್ಯತ್ವವನ್ನು ರದ್ದುಗೊಳಿಸಿ ಆದೇಶವನ್ನು ಹೊರಡಿಸಿದೆ. ಕಾರ್ ಸ್ಟಾರ್ಟ್ ಮಾಡುವ ಮುನ್ನ ಗೇರ್ ಚೆಕ್ ಮಾಡದಿದ್ರೆ ಅಪಾಯ ಕಟ್ಟಿಟ್ಟ ಬುತ್ತಿ. ಇದೇ ರೀತಿ ಗೇರ್ನಲ್ಲಿದ್ದಂಥ ಕಾರು ಸ್ಟಾರ್ಟ್ ಮಾಡಲಿಕ್ಕೆ ಹೋಗಿ ಮಹಿಳೆ ಪ್ರಾಣವನ್ನು ಕಳೆದುಕೊಂಡಿದ್ದಾರೆ. ಬೆಂಗಳೂರಿನ ನ್ಯೂ ಬಿಇಎಲ್ ರಸ್ತೆಯ ಆರ್ಕೆ ಗಾರ್ಡನ್ನಲ್ಲಿ ಈ ಒಂದು ಘಟನೆ ನಡೆದಿದ್ದು, ನಂದಿನಿ ಎಂಬುವರು ಸ್ಥಳದಲ್ಲೇ ಮೃತಪಟ್ಟಿದ್ದಾರೆ. ಅಂದಹಾಗೆ ಮೃತ ನಂದಿನಿ ತಮ್ಮ ಕಾರಿನ ಡ್ರೈವರ್ ಡೋರ್ ಅನ್ನು ತೆಗೆದು ಕಾರನ್ನು ಸ್ಟಾರ್ಟ್ ಮಾಡಿದ್ದಾರೆ. ಈ ವೇಳೆ ರಿವರ್ಸ್ ಗೇರ್ನಲ್ಲಿದ್ದಂಥ ಕಾರು ಹಿಂದಕ್ಕೆ ಚಲಿಸಿದೆ. ಅದರ ಹಿಂದೆನೇ ನಿಂತಿದ್ದಂಥ ನಂದಿನಿ ಮರದ ನಡುವೆ ಸಿಕ್ಕಾಕೊಂಡು ಮೃತಪಟ್ಟಿದ್ದಾರೆ. ಸಿಬಿಐನ ಮಾಜಿ ನಿರ್ದೇಶಕ ಹಾಗೂ ನಾಗಾಲ್ಯಾಂಡ್ನ ಮಾಜಿ ರಾಜ್ಯಪಾಲರಾಗಿದ್ದಂಥ ಅಶ್ವಿನಿ ಕುಮಾರ್ ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ಶಿಮ್ಲಾದ ತಮ್ಮ ಮನೆಯಲ್ಲಿ ನೇಣು ಹಾಕಿಕೊಂಡು ಸಾವನ್ನಪ್ಪಿದ್ದಾರೆ. ಮೃತಪಟ್ಟಂತ ಅಶ್ವಿನಿ ಕುಮಾರ್ ಹಿಮಾಚಲ ಪ್ರದೇಶದಲ್ಲಿ ಆಗಸ್ಟ್ 2006ರಿಂದ ಜುಲೈ 2008ರವರೆಗೆ ಡಿಜಿಪಿಯಾಗಿ ಕಾರ್ಯವನ್ನು ನಿರ್ವಹಿಸಿದ್ರು. ನಂತರ 2008ರಿಂದ 2010ರವರೆಗೆ ಸಿಬಿಐ ನಿರ್ದೇಶಕರಾಗಿ ಕೆಲಸವನ್ನು ಮಾಡಿದ್ರು. ಅವರ ಸಾವಿಗೆ ಕಾರಣ ಏನು ಅಂತ ಇನ್ನೂ ಕೂಡ ತಿಳಿದು ಬಂದಿಲ್ಲ. ಎಐಎಡಿಎಂಕೆ ಪಕ್ಷದ 2 ಬಣಗಳ ಮಧ್ಯೆ ನಡೆದಂಥ ಸುದೀರ್ಘ ಚರ್ಚೆಯ ಬಳಿಕ ಪಳನಿಸ್ವಾಮಿಯನ್ನೇ ಸಿಎಂ ಅಭ್ಯರ್ಥಿಯನ್ನಾಗಿ ಘೋಷಿಸಲಾಗಿದೆ. ಮುಂದಿನ ಚುನಾವಣೆಯಲ್ಲಿ ಒಗ್ಗಟ್ಟಿನಿಂದ ಕೆಲಸ ಮಾಡಲಿಕ್ಕೆ 2 ಬಣಗಳು ಸಮ್ಮತಿಸಿದ್ದು, ಇದಕ್ಕೆ ಬದಲಾಗಿ ಮತ್ತೊಂದು ಬಣದ ಓ ಪನ್ನೀರ್ ಸೆಲ್ವಂ ಅವರಿಗೆ ಪಕ್ಷದ ಆಡಳಿತದಲ್ಲಿ ಹೆಚ್ಚು ಅಧಿಕಾರ ಸಿಗಲಿದೆ. ಎಐಎಡಿಎಂಕೆಯ 11 ಸದಸ್ಯರ ಸ್ಟೀರಿಂಗ್ ಕಮಿಟಿ ರಚನೆ ಮಾಡಲಾಗಿದ್ದು, ಅದರಲ್ಲಿ ಎಡಪ್ಪಾಡಿ ಪಳನಿಸ್ವಾಮಿ ಬಣದ 6 ಮಂದಿ ಹಾಗೂ ಪನ್ನೀರ್ ಸೆಲ್ವಂ ಬಣದ 5 ಪ್ರಾತಿನಿಧ್ಯವನ್ನು ನೀಡಲಾಗಿದೆ. ಗದಗ ಜಿಲ್ಲೆಯ ಅನ್ನದಾತನ ಬದುಕು ಅಕ್ಷರಶಃ ಮೂರಾಬಟ್ಟೆ ಆಗಿದೆ. ಅತಿಯಾದಂಥ ಮಳೆ ಹಾಗೂ ಪ್ರವಾಹಕ್ಕೆ ಸಿಲುಕಿ ಬೆಳೆದಂಥ ಬೆಳೆ ನಾಶವಾಗಿದೆ. ರೈತರು ಬೆಳೆದಂಥ ಹೆಸರು, ಶೇಂಗಾ, ಈರುಳ್ಳಿ, ಗೋವಿನ ಜೋಳ ಸೇರಿದಂತೆ ಮುಂಗಾರು ಋತುವಿನ ಬೆಳೆ ಅತಿಯಾದಂಥ ಮಳೆಯಿಂದ ಹಾನಿಯಾಗಿದೆ. ಈಗಾಗಲೇ ಗದಗ ಜಿಲ್ಲೆ ಕೃಷಿ ಇಲಾಖೆ ಅಧಿಕಾರಿಗಳು ಸರ್ವೆ ಕಾರ್ಯವನ್ನು ನಡೆಸಿದ್ದು, 63,000 ಹೆಕ್ಟೇರ್ ಪ್ರದೇಶದಲ್ಲಿ ಬೆಳೆದಂಥ ಬೆಳೆ ಹಾನಿಯಾಗಿದೆ ಅಂತ ಅಂದಾಜನ್ನು ಮಾಡಿದ್ದಾರೆ. ತಮಿಳುನಾಡು ಸೇರಿದಂತೆ ಹಲವು ಕಡೆಯಿಂದ ಗಾಂಜಾ ತಂದು ಅಕ್ರಮವಾಗಿ ಮಾರಾಟ ಮಾಡ್ತಾ ಇದ್ದಂಥ ಆರೋಪಿಗಳನ್ನು ಆನೇಕಲ್ನ ಜಿಗಣಿ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಅಂತಾರಾಜ್ಯ ಗಾಂಜಾ ಪೆಡ್ಲರ್ಗಳಾದಂಥ ಕೃಷ್ಣಗಿರಿ ಮೂಲದ ಮುನಿರಾಜು ಅಲಿಯಾಸ್ ಸಿನ್ನಬ್ಬಯ್ಯ ಮತ್ತು ಅಸ್ಸಾಂ ಮೂಲದ ದೀನೇನ್ ಬಂಧಿತರಾಗಿದ್ದಾರೆ. ಆರೋಪಿಗಳು ಗಾಂಜಾ ಸಮೇತ ಪೊಲೀಸರ ಕೈಗೆ ಸಿಕ್ಕಿಬಿದ್ದಿದ್ದಾರೆ. ಶಿವಮೊಗ್ಗದಿಂದ ಮಂಗಳೂರಿಗೆ ತೆರಳುತ್ತಾ ಇದ್ದಂಥ ಆಂಬ್ಯುಲೆನ್ಸ್ಗೆ ಝೀರೋ ಟ್ರಾಫಿಕ್ ವ್ಯವಸ್ಥೆ ಮಾಡಿಕೊಟ್ಟಂತ ಪೊಲೀಸರಿಗೆ ಚಿಕ್ಕಮಗಳೂರು ಜನ ಶ್ಲಾಘಿಸಿದ್ದಾರೆ. ಶಿವಮೊಗ್ಗದ ಶಿರಾಳಕೊಪ್ಪ ಮೂಲದ 2 ತಿಂಗಳ ಮಗುವಿಗೆ ತುರ್ತಾಗಿ ಹೃದಯ ಸಂಬಂಧಿ ಚಿಕಿತ್ಸೆ ನೀಡಬೇಕಿತ್ತು. ಆಂಬ್ಯುಲೆನ್ಸ್ ಚಾಲಕ ಚಿಕ್ಕಮಗಳೂರು ಪೊಲೀಸರಿಗೆ ಝೀರೋ ಟ್ರಾಫಿಕ್ ವ್ಯವಸ್ಥೆ ಕಲ್ಪಿಸುವಂತೆ ಮನವಿ ಮಾಡಿದ್ರು. ಪೊಲೀಸರು ಝೀರೋ ಟ್ರಾಫಿಕ್ ವ್ಯವಸ್ಥೆಯನ್ನು ಕಲ್ಪಿಸಿದ್ರು. ಶಿವಮೊಗ್ಗದಿಂದ ಸುಮಾರು 8 ರಿಂದ 9 ಗಂಟೆಯ ಜರ್ನಿಯ ಮಂಗಳೂರಿಗೆ ಆಂಬ್ಯುಲೆನ್ಸ್ ಚಾಲಕ ಕೇವಲ 3 ಗಂಟೆಯಲ್ಲಿ ತಲುಪಿದ್ದಾನೆ. ಈ ಬಾರಿಯ ಏರ್ ಶೋಗೆ ಮತ್ತೆ ಕರ್ನಾಟಕ ಆಯ್ಕೆಯಾಗಿದೆ. ಈ ಬಗ್ಗೆ ಏರ್ ಶೋ ಪೂರ್ವ ಸಿದ್ಧತಾ ಸಭೆಯಲ್ಲಿ ಮಾತನಾಡಿದಂಥ ಸಿಎಂ ಬಿಎಸ್ವೈ
ದೇಶ ಹಾಗೂ ರಾಜ್ಯದಲ್ಲಿ ಕೊರೋನಾ ಕೇಕೆ ಹಾಕ್ತಾ ಇದೆ. ಇಂತಹ ಸಂದರ್ಭದಲ್ಲಿ ಕಾರ್ಯಕ್ರಮ ಆಯೋಜಿಸುವಂಥದ್ದು ಸವಾಲಿನ ಕೆಲಸ. ಏರ್ ಇಂಡಿಯಾ 2021 ವೆಬ್ಸೈಟ್ ಓಪನ್ ಆದ ಕೂಡಲೇ ಆಸಕ್ತರು ವಸ್ತು ಪ್ರದರ್ಶನಕ್ಕಾಗಿ ಸ್ಥಳ ಕಾಯ್ದಿರಿಸಿದ್ದಾರೆ. ಇದಕ್ಕೆ ಅತ್ಯುತ್ತಮವಾದಂಥ ಪ್ರತಿಕ್ರಿಯೆ ವ್ಯಕ್ತವಾಗ್ತಾ ಇರುವಂಥದ್ದು ದೇಶದಲ್ಲಿ ಏರೋಸ್ಪೇಸ್ ನೀತಿ ರೂಪಿಸಿದಂಥ ಮೊಟ್ಟ ಮೊದಲ ರಾಜ್ಯ ಕರ್ನಾಟಕ. ಭಾರತದ ವೈಮಾನಿಕ ಮತ್ತು ಬಾಹ್ಯಾಕಾಶ ಉದ್ಯಮಕ್ಕೆ ಕರ್ನಾಟಕ 25% ಕೊಡುಗೆಯನ್ನು ನೀಡ್ತಾ ಇದೆ ಅಂತ ಕೊಂಡಾಡಿದರು. ರಾಬರ್ಟ್ ಸಿನಿಮಾ ಇದುವರೆಗೂ ಬೇರೆ ಬೇರೆ ಪೋಸ್ಟರ್ಗಳ ಮೂಲಕವೇ ಸೌಂಡ್ ಅನ್ನು ಮಾಡ್ತಾ ಇದೆ. ರಿಲೀಸ್ ಆಗಿರುವಂತಹ ಅಷ್ಟೂ ಪೋಸ್ಟರ್ಗಳು ಒಂದಕ್ಕಿಂತ ಒಂದು ವಿಭಿನ್ನವಾಗಿದ್ದು ಸಿನಿಮಾ ಮೇಲಿನ ಕುತೂಹಲವನ್ನ ಹೆಚ್ಚಿಸ್ತಾ ಇದೆ. ಈಗ ಚಿತ್ರತಂಡ ಮತ್ತೊಂದು ಪೋಸ್ಟರ್ ಅನ್ನ ರಿಲೀಸ್ ಮಾಡಲಿಕ್ಕೆ ಸಜ್ಜಾಗಿದೆ. ನಿರ್ದೇಶಕ ತರುಣ್ ಸುಧೀರ್ ಬರ್ತ್ಡೇ ಪ್ರಯುಕ್ತ ಈ ಪೋಸ್ಟರ್ ರಿಲೀಸ್ ಆಗಲಿದೆ. ಈ ಬಾರಿ ಡಿ ಬಾಸ್ ದರ್ಶನ್ ಅಭಿಮಾನಿಗಳಿಗೆ ಅದ್ಯಾವ ಸರ್ಪ್ರೈಸ್ ಕಾದಿದೆಯೋ ನೋಡಬೇಕು. ರೆಸ್ಕ್ಯೂ ಸೆಂಟರ್ನಲ್ಲಿನ ಸಾಕು ಪ್ರಾಣಿಗಳ ದತ್ತು ತೆಗೆದುಕೊಳ್ಳುವುದಕ್ಕೆ ಉತ್ತೇಜನ ನೀಡೋಕೆ ರಘು ದೀಕ್ಷಿತ್ ಸುನಾಮಿ ಎಂಬ ಹಾಡು ಹೊರತಂದಿದ್ದಾರೆ. ಸ್ವತಃ ಕಂಪೋಸ್ ಅನ್ನು ಮಾಡಿ ಹಾಡಿರುವಂತಹ ಈ ಹಾಡು ಮನುಷ್ಯ ನಡೆಗಿನ ಪ್ರಾಣಿಗಳ ಅನ್ಕಂಡೀಷನ್ ಲವ್ ಹೇಗಿರುತ್ತೆ ಎಂಬುದನ್ನು ಬಿಂಬಿಸುತ್ತೆ. ರಘು ದೀಕ್ಷಿತ್ಗೆ ಜೊತೆಯಾಗಿ ಸಂಯುಕ್ತ ಹೊರನಾಡು ಸಹ ದನಿಯಾಗಿದ್ದಾರೆ. ಅಂದಹಾಗೆ ರಘು ದೀಕ್ಷಿತ್ ಅವರ ಸಾಕು ನಾಯಿ ತುಂಟಿ ಹಾಗೂ ಸಂಯುಕ್ತ ಸಾಕು ನಾಯಿ ಗುಂಡನಿಗೆ ಈ ಹಾಡನ್ನು ಸಮರ್ಪಿಸಲಾಗಿದೆ. ಚೆನ್ನೈ ಸೂಪರ್ ಕಿಂಗ್ಸ್ ವಿರುದ್ಧ ಕೋಲ್ಕತಾ ನೈಟ್ ರೈಡರ್ಸ್ ತಂಡ ರೋಚಕ ಜಯವನ್ನು ದಾಖಲಿಸಿದೆ. ಸಾಂಘಿಕ ಹೋರಾಟದ ಫಲವಾಗಿ ಕೋಲ್ಕತಾ ತಂಡ 10 ರನ್ಗಳ ಜಯವನ್ನು ಪಡೆಯಿತು. ಬೌಲರ್ ಚಕ್ರವರ್ತಿ ಮತ್ತು ರಸೆಲ್ ತಂಡದ ಗೆಲುವಿಗೆ ನೆರವಾದರು. ಶೇಖ್ ಜಯದ್ ಕ್ರೀಡಾಂಗಣದಲ್ಲಿ ಐಪಿಎಲ್ ಪಂದ್ಯದಲ್ಲಿ ಟಾಸ್ ಗೆದ್ದು ಬ್ಯಾಟಿಂಗ್ ಆಯ್ಕೆ ಮಾಡಿದಂಥ ಕೋಲ್ಕತಾ 20 ಓವರ್ಗಳಲ್ಲಿ 167 ರನ್ ಅನ್ನು ಗಳಿಸಿ ಆಲ್ಔಟ್ ಆಯಿತು. 167 ರನ್ಗಳ ಗುರಿಯನ್ನು ಬೆನ್ನತ್ತಿದಂಥ ಚೆನ್ನೈ ಸೂಪರ್ ಕಿಂಗ್ಸ್ ಉತ್ತಮ ಆರಂಭವನ್ನು ಪಡಿತಾ ಇದ್ರೂ ಕೂಡ ಮಧ್ಯಮ ಕ್ರಮಾಂಕದಲ್ಲಿ ಮುಗ್ಗರಿಸಿತು. ಸುಲಭವಾಗಿ ಗೆಲ್ಲಬಹುದಾದಂಥ ಪಂದ್ಯವನ್ನ ಕೈಚೆಲ್ಲಿತು. ಚೆನ್ನೈ 20 ಓವರ್ಗಳಲ್ಲಿ 5 ವಿಕೆಟ್ ನಷ್ಟಕ್ಕೆ 157 ರನ್ ಗಳಿಸಿ ಸೋಲನ್ನು ಒಪ್ಪಿಕೊಳ್ತು. ವಿಶ್ವ ಈ ಕ್ಷಣದವರೆಗಿನ ಸುದ್ದಿಗಳು ನೋಡ್ತಾರೆ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.